ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂಥ ಹಿರಿಯ ಶಾಸಕರಾದಂಥ ಕೃಷ್ಣಪ್ಪನವರೇ, ಈ ಭಾಗದ ಲೋಕಸಭಾ ಸದಸ್ಯರಾದಂಥ ಕೆ ಸುರೇಶ್ ಅವರೇ, ಮಾಜಿ ಸಂಸತ್ ಸದಸ್ಯರಾದಂಥ ಉಗ್ರಪ್ಪನವರೇ, ನಮ್ಮ ಕಾರ್ಪೊರೇಷನ್ ಅಡ್ಮಿನಿಸ್ಟ್ರೇಟರು UD ಸೆಕ್ರೆಟರಿಗಳಂತ ರಾಕೇಶ್ ಸಿಂಗ್ ರವರೇ, ತುಷಾರ್ ಗಿರಿನಾಥ್ ರವರೇ, PDA ಕಮಿಷನರ್ ಇದ್ದಾರೆ ಜಯರಾಮ್ ರವರು, PWSSP ಚೇರ್ಮನ್ ಇದ್ದಾರೆ ರಾಮ್ ಪ್ರಸಾದ್ ರವರು, ರಮ್ಯಾ ಅವರಿದ್ದಾರೆ, ಜಿಲ್ಲಾಧಿಕಾರಿಗಳು ದಯಾನಂದ್ ಇದ್ದಾರೆ, ಎಲ್ಲ ಹಿರಿಯ ಅಧಿಕಾರಿಗಳು ಇವತ್ತು ಇದ್ದಾರೆ. ಬಹುಶಃ ಒಂದು 500 ಜನ ಆಫೀಸರ್ಸು ನಿಮ್ಮ ಅರ್ಜಿಗೋಸ್ಕರ ನೀವೇನು ಕೊಡ್ತೀರಿ, ನಿಮ್ಮ ಸಮಸ್ಯೆನ ಆಲಿಸಬೇಕು ಅಂತೇಳಿ ಇಲ್ಲಿಗೆ ಬಂದು ನಿಮ್ಮ ಅರ್ಜಿಗಳನ್ನು ರಿಜಿಸ್ಟರ್ ಮಾಡಿಕೊಳ್ಳಿಕ್ಕೆ ಇಲ್ಲಿಗೆ ಬಂದು ಕೂತಿದ್ದಾರೆ. ಸುಮಾರು 5100 ಜನ ಇಲ್ಲಿಗೆ ಬಂದು ಈಗಾಗಲೇ ತಮ್ಮ ಅನೇಕ ಅಹವಾಲುಗಳನ್ನು ರಿಜಿಸ್ಟರ್ ಮಾಡಿಕೊಂಡಿದ್ದೀರಿ. ನನ್ನ ಕರೆಗೆ ಹೂಗೊಟ್ಟು ತಮ್ಮ ಸಮಸ್ಯೆ, ತಮ್ಮ ಪರಿಹಾರಗಳನ್ನು ಮಾಡಿಕೊಡ್ಲಿಕ್ಕೆ ಏನು ಒಂದು ಸರ್ಕಾರದ ಮುಂದೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ, ನಿಮ್ಮೆಲ್ಲರೂ ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಮತ್ತು ಅಭಿನಂದಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿದೆ, ಎಲ್ಲೂ ನ್ಯಾಯ ಸಿಗದೆ ಹೋದಾಗ ನನ್ನಂಥವ್ರ ಹತ್ರ ನೀವು ಬರ್ತೀರಿ. ನಾನು ಕೂಡ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ಅಧಿಕಾರಿಗಳ ಹತ್ರ ತಿರುಗಿ ಸುಸ್ತಾಗೋಗಿರ್ತಾರೆ, ನಮ್ಮ ಲೀಡ್ಗಳ ಹತ್ರನೂ ತಿರುಗಿ ಸುಸ್ತಾಗಿರ್ತಾರೆ. ಆದರೆ ಎಷ್ಟು ಮಟ್ಟಿಗೆ ನ್ಯಾಯಬದ್ಧವಾದಂಥ ಬೇಡಿಕೆಗಳಿದೆ ಅದಕ್ಕೆಲ್ಲ ಕೂಡ ಒಂದು ಪರಿಹಾರವನ್ನು ಹುಡುಕಬೇಕು. ಆದ್ದರಿಂದ ನಾನೇ ಈ ಬೆಂಗಳೂರು ನಗರದ ಮಂತ್ರಿಯಾಗಿ ನಾನೇ ಅವರ ಮನೆ ಬಾಗಿಲಿಗೆ, ಅವರ ಕ್ಷೇತ್ರಗಳಿಗೆ ಹೋಗಬೇಕು ಅಂತೇಳಿ ಈ ತೀರ್ಮಾನವನ್ನು ಮಾಡಿ ನಿಮ್ಮ ಮುಂದೆ ನಾನು ಬಂದಿದ್ದೇನೆ. ಈಗಾಗಲೇ ಮಹದೇವಪುರ, KR ಪುರಂ, ಯಶವಂತಪುರ ಅಂತೀನಿ, ನಮ್ಮ ಯಲಹಂಕ, ಬ್ಯಾಟರಾಯನಪುರ, ದಾಸರಳ್ಳಿ, ಶಿವಾಜಿನಗರ, ಹೆಬ್ಬಾಳು ಇವೆಲ್ಲ ಕೂಡ ಮುಗಿಸಿ ಬಂದಿದ್ದೇನೆ. ಇವತ್ತು ಇಲ್ಲಿ 2 ಕ್ಷೇತ್ರ ಇಟ್ಕೊಂಡಿದ್ದೇನೆ, ಇನ್ನು 14ನೇ ತಾರೀಕು ಇನ್ನು 2-3 ಕ್ಷೇತ್ರ ಇಟ್ಕೊಂಡಿದ್ದೇನೆ. ಹಾಗೆ ಈ ತಿಂಗಳ ಒಳಗಡೆ ಬೆಂಗಳೂರು ನಗರದ ಎಲ್ಲ ಸಮಸ್ಯೆಗಳನ್ನು ಜನರಿಗೆ ಮಧ್ಯೆ ಹೋಗಿ ಕೇಳೋವಂಥ ವ್ಯವಸ್ಥೆನ ನಾನು ಮಾಡಿಕೊಂಡಿದ್ದೇನೆ. ನೀವು ಯಾರ್ಯಾರು ಇಲ್ಲಿ ಕೂತಿದ್ದೀರಿ, ನಿಮ್ಮ ಅಹವಾಲು ಏನಿದೆ, ನಾನು ಎಷ್ಟೊತ್ತಾದರೂ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ ನನ್ನ ಭೇಟಿ ಮಾಡೋದಕ್ಕಿಂತ ಮುಖ್ಯವಾಗಿ ನೀವೆಲ್ಲ ಹೋಗಿ ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮ್ಮ ಅರ್ಜಿನ ತೆಗೆದುಕೊಂಡು ಸ್ಕ್ಯಾನ್ ಮಾಡ್ತಾರೆ, ಜೆರಾಕ್ಸ್ ಇಟ್ಕೊಳ್ತಾರೆ, ನಿಮಗೂ ಒಂದು ಎಂಡಾರ್ಸ್ಮೆಂಟ್ ಕೊಡ್ತಾರೆ. ನನಗೆ ಬಂದಾಗ ನೀವು ಎಂಡಾರ್ಸ್ಮೆಂಟನ್ನು ನೀವೇ ಇಟ್ಕೋಬೇಕು, ನನ್ನ ಕೈ ಕೊಡೋಕೆ ಹೋಗಬೇಡಿ. ನಿಮ್ಮ ಅರ್ಜಿ ಏನಿದೆ ಒಂದು ಕಾಪಿ ಬೇಕಾ ನನಗೆ ಕೊಡಿ, ಏನು ತೊಂದರೆ ಏನಿಲ್ಲ, ಆ ದಾಖಲೆಗಿರಲಿ. ಆಮೇಲೆ ಎಲ್ಲರೂ ಫೋನ್ ನಂಬರು ಅಲ್ಲಿಗೆ ಬರೀಬೇಕು. ಫೋನ್ ನಂಬರ್ ಬರೆದಾಗ ವಾಪಸ್ಸು ನಮ್ಮ ಅಧಿಕಾರಿಗಳು ನಿಮ್ಮ ಹತ್ರ ಚರ್ಚೆ ಮಾಡಿ ನಿಮ್ಮನ್ನು ಕರೆಸಿ, ಯಾರು ಕರೆಸ್ಬೇಕೋ ಕರೆಸ್ತಾರೆ, ಹಾಗೆ ಪರಿಹಾರ ಹುಡುಕೋದಾದ್ರೆ ಹುಡುಕ್ತಾರೆ. ಏನು ಅಂತ ಕೇಳಲಿಕ್ಕೆ ಅದಕ್ಕೊಂದು ಪ್ರಯತ್ನ ಕೂಡ ನಡೀತದೆ. ಇವತ್ತು ನಾವೆಲ್ಲ ಏನು ಇಲ್ಲಿಗೆ ಬಂದಿದ್ದೀವಿ, ಒಂದು ನಿಮ್ಮ ಸಮಸ್ಯೆಗೆ ಆಲಿಸಬೇಕು ಅಂತೇಳಿ ಎಲ್ಲ ನಮ್ಮ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂಥ ಕಾರ್ಪೊರೇಷನ್ನು, BDA, BWSSP, ಜಿಲ್ಲಾಧಿಕಾರಿಗಳು, ಯಾವುದೇ ನಮ್ಮ 5 ಗ್ಯಾರಂಟಿಗಳ ಸಂಬಂಧಪಟ್ಟಂಥವರು ಅಧಿಕಾರಿಗಳು, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಪೆನ್ಷನ್ನು, ಖಾತೆ, ಏನೇನು ಸಮಸ್ಯೆ ಇದೆ ಅವನ್ನೆಲ್ಲ ಕೂಡ, ಪೊಲೀಸು ಎಲ್ಲ, ಈ ಜಿಲ್ಲಾ ಪಂಚಾಯತಿ ಎಲ್ಲ ಕೂಡ ನಿಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಅಧಿಕಾರಿಗಳ ಸಮೇತ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ನಮ್ಮೆಲ್ಲ ನಾಯಕರುಗಳು ಕೂಡ ಇದ್ದಾರೆ, ನಮ್ಮ ಜನಪ್ರತಿನಿಧಿಗಳು ಸುರೇಶ್ ರವರು ಮತ್ತು ಕೃಷ್ಣಪ್ಪನವರು ಕೂಡ ಇಲ್ಲಿಗೆ ಬಂದಿದ್ದಾರೆ. ಸೊ ಅದರಿಂದ ಬಡವರ ಸೇವೆ,
ಜನರ ಸೇವೆ, ಜನಾರ್ದನ ಸೇವೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ನಿಮ್ಮನ್ನು ನೀವೆಲ್ಲ ನಮಗೆ ಅಧಿಕಾರ ಕೊಟ್ಟಿದ್ದೀರಿ, ನಿಮ್ಮ ಋಣ ತೀರಿಸ್ಬೇಕು. ಆ ತೀರಿಸ್ಬೇಕಾದ್ರೆ ನಾವು ಧರ್ಮದಿಂದ ತೀರಿಸ್ಬೇಕು. ಸಿದ್ಧಗಂಗಾ ಸ್ವಾಮಿಗಳು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ದೊಡ್ಡವನಾಗಲು ಪ್ರಯತ್ನ ಮಾಡಬೇಡ, ಒಳ್ಳೆಯನಾಗಲು ಪ್ರಯತ್ನ ಮಾಡು, ಹಾಗೂ ತನ್ನಂತೆ ತಾನೇ ನೀನು ದೊಡ್ಡವನಾಗ್ತೀಯೇ ಅಂಥೇಳಿ. ಹಂಗೆ ನಾವೆಲ್ಲ ನಮ್ಮದೇ ಆದಂಥ ಒಂದು ಪ್ರಯತ್ನ, ಶ್ರೀಗಳ ಹಿರಿಯರು ಹೇಳಿದಂಗೆ ಒಳ್ಳೆಯ ಸರ್ಕಾರವನ್ನು ನಿಮ್ಮ ಮುಂದೆ ನೀವು ಕೊಟ್ಟಂಥ ಶಕ್ತಿಯನ್ನು ನಿಮ್ಮ ಮುಂದೆ ಸರಿಯಾದ ರೀತಿಯಲ್ಲಿ ಉಪಯೋಗ ಆಗಲಿ ಅಂತೇಳಿ ಇವತ್ತು ಬಂದಿದ್ದೇವೆ. ಸುರೇಶ್ ಅವರು ಅನೇಕ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಟ್ರಾಫಿಕ್ ವಿಚಾರವನ್ನು ಪ್ರಸ್ತಾವನೆ ಮಾಡಿದ್ದಾರೆ ಮತ್ತು ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ. ಅವರ ಒಂದು ಬಹುದೊಡ್ಡ ಆಕಾಂಕ್ಷೆ ಏನಪ್ಪ ಅಂದರೆ ನಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಕಾವೇರಿ ನೀರನ್ನು ಒದಗಿಸ್ಕೊಡ್ಬೇಕು ಅನ್ನೋದು ಸುರೇಶ್ ಅವರ ಸಂಕಲ್ಪ. ಈಗ ನಾನೇ ಅವರ ಸಹೋದರ ಮಂತ್ರಿಯಾಗಿದ್ದೀನಿ, ನಾನೇ ಬೆಂಗಳೂರು ನಗರದ ಉಸ್ತುವಾರಿ ಆಗಿದ್ದೀನಿ. ಇನ್ನೊಂದು 3-4 ತಿಂಗಳಲ್ಲಿ BDA ಚೇರ್ಮನ್ರೇ, BWSP ಚೇರ್ಮನ್ರೇ, 3-4 ತಿಂಗಳಲ್ಲಿ ಈ ಜನರಿಗೆ ಕಾವೇರಿ ನೀರನ್ನು ಒದಗಿಸ್ಕೊಡುವಂಥ ಕೆಲಸವನ್ನು ನಾವು ಮಾಡಲೇಬೇಕು ಅನ್ನೋದನ್ನು ನಾನು ನಿಮ್ಮ ಮುಂದೆ ಅವರಿಗೆ ವಾಗ್ದಾನ ಕೊಡ್ತಾ ಇದ್ದೀನಿ. ಈ ಟ್ರಾಫಿಕ್ ಸಮಸ್ಯೆ ಈಗ ಕೃಷ್ಣಪ್ಪನವ್ರವರೆಗೂ ಮೊನ್ನೆ BDA ಅಲ್ಲಿ ಒಂದು ಮೀಟಿಂಗ್ ಮಾಡಿಬಿಟ್ಟು ನಾನು ನಮ್ಮ ಕಮಿಷನರ್ ಎಲ್ಲ ಹೇಳಿದ್ದೇವೆ, ಒಂದು 18 ಕಿಲೋಮೀಟ್ರು ಏನು ಈ ರಸ್ತೆ ಇದೆ, ಈ ರಸ್ತೆನ ನಾವು ಹೊಸದಾಗಿ ಒಂದು ಹೊಸ ಆಲ್ಟರ್ನೇಟಿವ್ ರೋಡನ್ನು ಮಾಡಬೇಕು. ಒಂದಷ್ಟು ಮಧ್ಯ ಬಿಲ್ಡಿಂಗ್ಗಳು ಉಳ್ಕೊಂಡಿದೆ, ಅದಕ್ಕೇನಾದ್ರು ಒಂದು ಪರಿಹಾರವನ್ನು ಹುಡುಕಬೇಕು ಅಂತೇಳಿ ಆ ಒಂದು ಕನಕಪುರ ರಸ್ತೆಯಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಒಂದು ಹೊಸ ರಸ್ತೆಯನ್ನು ಹಿಂದೆ BDA ನೋಟಿಫಿಕೇಶನ್ ಆಗಿತ್ತು, ಅದಕ್ಕೆ ಮರುಜೀವವನ್ನು ಕೊಡಲಿಕ್ಕೆ ಈಗಾಗಲೇ ಪ್ರಾರಂಭ ಆಗಿದೆ. ಅದಕ್ಕೂ ಕೂಡ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ನಾನು ಸಿದ್ಧತೆ ಮಾಡ್ತಾ ಇದ್ದೀನಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ಗೃಹಲಕ್ಷ್ಮಿ ಯೋಜನೆ ಬಹುಶಃ ಒಂದು ಎಷ್ಟು ಬಂದಿದೆ, ಗೃಹಲಕ್ಷ್ಮಿ ಯೋಜನೆ 1,04,00,000 ರಿಜಿಸ್ಟರ್ ಆಗಿದೆ. 1 ಕೋಟಿ ಜನರಿಗೆ ಅಲ್ಲೇ ಮನೆಗೂ ಹೆಣ್ಮಕ್ಳಿಗೆ ದುಡ್ಡು ಹೋಗ್ತಾ ಇದೆ. ಇಲ್ಲಿ 1,40,000 ಹೆಣ್ಮಕ್ಳಿಗೆ 2,000 ರೂಪಾಯಿ ತಲುಪ್ತಾ ಇದೆ. ಬೆಸ್ಕಾಂ ವತಿಯಿಂದ 80,370,270 ಬೆಸ್ಕಾಂ ವತಿಯಿಂದ ಈಗಾಗಲೇ ಕನೆಕ್ಷನ್ಸ್ ಇದೆ. ರಿಜಿಸ್ಟ್ರೇಷನ್ ಆಗಿರೋರು 67,19,000 ಜನ ರಿಜಿಸ್ಟ್ರೇಷನ್ ಆಗಿದೆ. ಅಂದರೆ ಬೆಂಗಳೂರು ನಗರದಲ್ಲಿ 74% ಉಚಿತವಾಗಿ ಕರೆಂಟನ್ನು 2,200 ಯೂನಿಟ್ ಒಳಗಡೆ ಉಪಯೋಗಿಸ್ತಾ ಇದ್ದಾರೆ ಅಂತೇಳಿ ನನಗೆ ದಾಖಲೆ ಬಂದಿದೆ. 362 ಕೋಟಿ ರೂಪಾಯಿ ಇದಕ್ಕೆ ಸರ್ಕಾರ ನಿಮ್ಮೆಲ್ಲರ ಪರವಾಗಿ ಬೆಂಗಳೂರು ನಗರದಲ್ಲೇ ಗೃಹ ಜ್ಯೋತಿಗೆ ಉಚಿತವಾಗಿ ವಿದ್ಯುತ್ ಕೊಡಲಿಕ್ಕೆ ಈಗಾಗಲೇ ಉಪಯೋಗಿಸ್ತಾ ಇದೆ. ಹಿಂಗೆ ಹಲವಾರು ಯೋಜನೆಗಳನ್ನು ನಿಮ್ಮ ಮುಂದೆ ತಂದಿದ್ದೇನೆ. ನಾನು ನಿಮ್ಮ ಹತ್ರ ಕೂತ್ಕೊಂಡು ಮೊದಲು ನಾನು ಇಲ್ಲಿಗೆ ಬಂದು ನಮ್ಮ ಹಿರಿಯ ನಾಗರಿಕರು ಏನಿದ್ದಾರೆ ಅವ್ರು ಯಾರು ಬರೋದು ಬೇಡ, ನಾನೇ ಅಲ್ಲಿಗೆ 5 ನಿಮಿಷ ಹೋಗ್ತೀನಿ. ಅದಾದ ಮೇಲೆ ನಾನು ಒಬ್ಬೊಬ್ಬರಿಗೆ ಇಲ್ಲಿಗೆ ಕರಿತೀನಿ, ಬಂದು ಇಲ್ಲಿ ನನ್ನನ್ನು ಭೇಟಿ ಮಾಡಿ ಅರ್ಜಿ ಕೊಟ್ಬಿಟ್ಟು ಹೋಗ್ಬೋದು. ಯಾರು ಗಲಾಟೆ ಮಾಡೋಕ್ಕೆ ಹೋಗ್ಬೇಡಿ. ಊಟ ಇದೆ, ತಿಂಡಿ ಇದೆ. ರಾತ್ರಿ 11 ಗಂಟೆ ಆಗಲಿ, 8 ಗಂಟೆ ಆಗಲಿ, 4 ಗಂಟೆ ಆಗಲಿ, 3 ಗಂಟೆ ಆಗಲಿ ಕೂತು ನಿಮ್ಮ ಹತ್ರ ಮಾತಾಡ್ಬಿಟ್ಟು ನಿಮ್ಮ ಸಮಸ್ಯೆ ಕೇಳ್ಬಿಟ್ಟು ನಾನು ಹೋಗಲಿಕ್ಕೆ ನಾನು ಬಂದಿದ್ದೇನೆ. ಸೊ ಅದರಿಂದ ತಾವು ತಾಳ್ಮೆಯಿಂದ ತಾವೆಲ್ಲ ಉಪಯೋಗ ಇರಬೇಕು ಅಂತೇಳಿ ಆ ತಾತ್ವಗೆ ನಿಂತ್ಕೊಳ್ಳೋದು, ಮಾಡೋದು, ಸುಸ್ತಾಗೋದು, ಓಡಾಡೋದು, ಮೊದಲು ಅರ್ಜಿ ಕೊಟ್ಬಿಡ್ಬೇಕು, ಏನು ಅವಶ್ಯಕತೆ ಇಲ್ಲ. ನೀವು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಸಾಕು. ಮಿಕ್ಕಿದ್ದು ನಾನು ಹಿರಿಯ ನಾಗರಿಕರ ಭೇಟಿ ಮಾಡಿಬಿಟ್ಟು ತಿರ್ಗಾ ನಾನು ನಮ್ಮ MLA MP 3 ಜನ ಬಂದು ಇಲ್ಲಿಗೆ ಕೂತ್ಕೊಳ್ತೀವಿ, ನಿಮ್ಮ ಅರ್ಜಿ ಸ್ವೀಕಾರ ಮಾಡ್ತೀವಿ. ನಿಮಗೊಂದು ಪರಿಹಾರ ಕಂಡಿಡ್ಲಿಕ್ಕೆ ಅಧಿಕಾರಿಗಳಿಗೆ ಆದೇಶ ಕೊಡ್ತೀನಿ. ಎಲ್ಲರಿಗೂ ಮತ್ತೆ ಫೋನ್ ಬರ್ತದೆ, ಎಂಡಾರ್ಸ್ಮೆಂಟ್ ಬರ್ತದೆ, ಅದಕ್ಕೆ ನೀವು ಕಾಯಬೇಕು. ಒಂದೇ ದಿನಕ್ಕೆ ನಿಮ್ಮ ಸಮಸ್ಯೆ ಬಗೆಯಿರಲ್ಲ. ಎಲ್ಲ ಕಾನೂನು ಚೌಕಟ್ಟಿನಲ್ಲೇ ನಿಮಗೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ಕೆಲಸನ ನಾನು ಮಾಡ್ತೀನಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.